ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಂಗ್ರೆಸ್ನಲ್ಲಿ ಒಂದಕ್ಕೆ ಮೀರಿದ ಒಂದು ನಮೂನೆಗಳಿದ್ದಾವೆ. ಎಂಥ ನಮೂನೆಗಳು ಅಂದರೆ ಅವುಗಳನ್ನ ವರ್ಣಿಸೋದಕ್ಕೆ ಇಡೀ ಸಾಹಿತ್ಯವನ್ನು ತಿರುವಾಕಿದ್ರೂ ಸಹ ಪದಗಳು ಸಾಲದೆ ಹೋಗುತ್ತೆ. ಅಂತಹ ನಮೂನೆಗಳು, ಅಂತಹ ತಿಕ್ಕಲುಗಳು ಇದ್ದಾರೆ. ಅಂತಹ ತಿಕ್ಕಲುಗಳ ಪೈಕಿ ಒಂದು ತಿಕ್ಕಲು ಈ ದಿಗ್ವಿಜಯ್ ಸಿಂಗ್ ಅನ್ನುವಂಥ ವ್ಯಕ್ತಿ. ಪ್ರಸ್ತುತ ರಾಜ್ಯಸಭಾ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶ, ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಆ ನಾಯಕ ಈ ನಾಯಕ ಎಲ್ಲ ನಾಯಕ. ಈಗ ರಾಹುಲ್ ಗಾಂಧಿಯ ಮಾನವನ್ನ ನಡು ಬೀದಿಯಲ್ಲಿ ಹರಾಜಾಕೋದ್ರಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ. ಇದೇನು ಮೊದಲನೇ ಸಲ ಅಲ್ಲ, ಈ ಹಿಂದೆ ಸಾಕಷ್ಟು ಬಾರಿ ಆಗಿದೆ. ಈ ಬಾರಿ ಒಂದು ಭಿನ್ನ ರೀತಿಯಲ್ಲಿ ಐಡಿಯಾಲಜಿ ಸಿದ್ಧಾಂತ ಇದೆಯಲ್ಲ, ಸಿದ್ಧಾಂತದ ನಿಲುವಿನಲ್ಲೇನೆ ರಾಹುಲ್ ಗಾಂಧಿಯನ್ನ ನಡು ರಸ್ತೆಯಲ್ಲಿ ನಿಂತು ಮಾನ ಹರಾಜು ಹಾಕಿದ್ದಾರೆ ಮಿಸ್ಟರ್ ದಿಗ್ವಿಜಯ್ ಸಿಂಗ್. ಏನು ಮಾಡಿದ್ರು? ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟಲ್ಲಿ ಕೆಳಗಡೆ ನೆಲದ ಮೇಲೆ ನರೇಂದ್ರ ಮೋದಿ, ಹಳೇ ಚಿತ್ರ, ನರೇಂದ್ರ ಮೋದಿ ಕೂತಿರೋದು, ಅವರ ಹಿಂದೆನೆ ಅದ್ವಾನಿ ಚೇರ್ ಹಾಕೊಂಡು ಕುಳಿತಿರೋದು. ಅದನ್ನು ಹಾಕಿ, ಆ ಚಿತ್ರವನ್ನು ಹಾಕಿ ಅಲ್ಲೊಂದು ಒಕ್ಕಣಿ ಬರೀತಾರೆ. ಏನಂತ? BJP ಮತ್ತು RSSನಲ್ಲಿ ತಳಹಂತದ ಕಾರ್ಯಕರ್ತರನ್ನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಘಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ BJP RSS ಸಂಘಟನಾತ್ಮಕವಾಗಿ ವಂಡರ್ಫುಲ್ ಆಗಿದೆ ಅನ್ನುವ ರೀತಿಯಲ್ಲಿ ದಿಗ್ವಿಜಯ್ ಸಿಂಗ್ ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ ಹಾಕಿದ್ದೆ ತಡ ಎಲ್ಲ ಕಡೆ ಬೆಂಕಿ ಹಚ್ಕೊಂಡಂಗಾಯಿತು. ಗೋಧಿ ಮಾಧ್ಯಮಗಳು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ವು, ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ವು ಮತ್ತು ಕಾಂಗ್ರೆಸ್ ವಿರುದ್ಧನೇ ಒಳಗೊಳಗೆ ತಂದಿಡೋ ಕೆಲಸವನ್ನು ಚೆನ್ನಾಗಿ ಮಾಡಿದ್ವು. ಯಾಕೆಂದರೆ ಅದರಿಂದ ಮೋದಿಗೆ ಖುಷಿ ಆಗುತ್ತೆ, BJP ಖುಷಿ ಆಗುತ್ತೆ, RSS ಖುಷಿ ಆಗುತ್ತೆ. ಅವರೆಲ್ರಿಗೂ ಖುಷಿ ಆದರೆ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳಿಗೆ ಜೋಳಿಗೆ ತುಂಬುತ್ತೆ, ಜೇಬು ತುಂಬುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಚಾರ ಕೊಟ್ಟರು. ಅಲ್ಲಿಗೆ RSS ಮತ್ತು BJPಯನ್ನ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರುವಂತಹ ದಿಗ್ವಿಜಯ್ ಸಿಂಗ್ ಹೊಗಳಿದಂತೆ ಆಯಿತು. ಇತ್ತೀಚಿನ ದಿನಗಳಲ್ಲಿ ಶಶಿ ತರೂರ್ ಅನ್ನುವಂತಹ ವ್ಯಕ್ತಿ ಕೊಡ್ತಿರುವಂತಹ ಟಾರ್ಚರ್ ನಡುವೆ ಇದೊಂದು ಹೊಸದಾಗಿ ಬಂದು ಕೂತ್ಕೊಳ್ತು ಅಲ್ಲಿಗೆ. ಸೊ ಆ ಒಂದು ಹೇಳಿಕೆ ಕುರಿತಾಗಿ ಶಶಿ ತರೂರ್ ಬೆಂಬಲ ಬೇರೆ ಬಂದ್ಬಿಡ್ತು. ಅದರಲ್ಲಿ ಏನು ತಪ್ಪಿದೆ? ಫ್ಯಾಂಟಾಸ್ಟಿಕ್, ಅದರಲ್ಲಿ ಏನು ತಪ್ಪಿಲ್ಲ ಅಂತ. ಆಗ ಕಾಂಗ್ರೆಸ್ ಕಡೆಯಿಂದ ಫೈರ್ ಫೈಟಿಂಗ್ ಶುರುವಾಯಿತು. ದಿಗ್ವಿಜಯ್ ಸಿಂಗ್ ಹೇಳಿಕೆಯನ್ನು ಖಂಡಿಸಲೇಬೇಕಾಯಿತು ಕಾಂಗ್ರೆಸ್. ಸೊ ಯಾರು ಮೊದಲು ಸ್ಟಾರ್ಟ್ ಮಾಡಿದ್ದು? ಗಾಂಧಿ ಹಂತಕರಿಂದ ಪವನ್ ಖೇರಾ, ಕಾಂಗ್ರೆಸ್ಸಿನ ವಕ್ತಾರರು, ಹಿರಿಯ ನಾಯಕರು ಮತ್ತು ಹೈಕಮಾಂಡ್ನ ಭಾಗವಾಗಿರೋ ಪವನ್ ಖೇರಾ ಮೊದಲಿಗೆ ದಾಳಿ ಮಾಡಿದ್ರು. RSS ಮತ್ತು BJPಯನ್ನ ತೆಗೊಳ್ಳೋದ್ರ ಜೊತೆಗೇನೆ ಗೋಡ್ಸೆ ಬೆಂಬಲಿಗರು ಯಾವತ್ತೂ ಸಹ ಗಾಂಧಿ ಬೆಂಬಲಿಗರಾಗಲು ಸಾಧ್ಯವಿಲ್ಲ ಅಂತ ದಿಗ್ವಿಜಯ್ ಸಿಂಗ್ ಹೆಸರು ಹೇಳದೇನೆ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು. ಗೋಡ್ಸೆ ಬೆಂಬಲಿಗರು ಅನ್ನೋದೇನು RSS BJP. ಅವರನ್ನೇ ಬೆಂಬಲಿಸುವಂತಹ ದಿಗ್ವಿಜಯ್ ಸಿಂಗ್ ಗಾಂಧಿವಾದಿ ಆಗಲಿಕ್ಕೆ, ಗಾಂಧಿ ಸಮರ್ಥಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಪೋಸ್ಟ್ ಹಾಕಿದ್ರು. ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ತಿರುವು ಪಡ್ಕೊಂಡು ದಿಗ್ವಿಜಯ್ ಸಿಂಗ್ ವಿರುದ್ಧನೇ ಕಾಂಗ್ರೆಸ್ನ ಕೆಲವು ನಾಯಕರು ತಿರುಗಿ ಬಿದ್ರು, ಆಗ ದಿಗ್ವಿಜಯ್ ಸಿಂಗ್ ಏನೋ ನಡೆದುಬಿಟ್ಟಿದೆಯಲ್ಲ, ನನ್ನ ಒಳಗಿದ್ದೇನೋ ಆಚೆ ಬಂದ್ಬಿಟ್ಟಿದೆಯಲ್ಲ, ಇದನ್ನ ಸರಿಪಡಿಸ್ಬೇಕು, ಸಮಾಧಾನ ಮಾಡಬೇಕು ಅಂತ ಇನ್ನೊಂದು ಹೇಳಿಕೆ ಕೊಟ್ಟರು. ಮಾಮೂಲಿ ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರ್ಚಿಬಿಟ್ಟಿದ್ದಾವೆ. ಹಾಗಾಗಿ ಅದು ಆ ರೀತಿ ಅಲ್ಲ. ಸೊ ಅವರು ಹೋಗಿ ಮುಂದಕ್ಕೆ ಹೇಳ್ತಾರೆ, ಗಾಂಧಿ ಹಂತಕರಿಂದ ಏನಾದರೂ ಕಲಿಬೇಕು ಅಂತ ಹೇಳುವಂತಹ ಮೂರ್ಖ ನಾನಲ್ಲ. ಆ ಮೂಲಕ ಗೋಡ್ಸೆನ ಹೇಳ್ಕೊಂಡು ಬಂದರು ದಿಗ್ವಿಜಯ್ ಸಿಂಗ್. ಗೋಡ್ಸೆನ ಹೇಳ್ಕೊಂಡು ಬಂದರು, RSSನು ಹೇಳ್ಕೊಂಡು ಬಂದು ಅಲ್ಲಿ ಗಾಂಧಿ ಹಂತಕರು ಅಂತ ಅವನ್ನ ಲೇಬಲ್ ಮಾಡುವ ಮೂಲಕ ತಾನು ಈ ಹಿಂದೆ ಕೊಟ್ಟಂತ ಹೇಳಿಕೆಯಿಂದ ತಾನು ಮುಕ್ತಿ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಏನೂ ಲಾಭ ಆಗಲಿಲ್ಲ. ಯಾಕೆಂದ್ರೆ ಅದು ಆಲ್ರೆಡಿ ಕಾಂಗ್ರೆಸ್ಸಿನ ಒಳಗೆ ತಳಮಳವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು. ಅದರ ಜೊತೆಗೆ ಇನ್ನೊಂದು ಪತ್ರ ಹೊರಗಡೆ ಬಂತು. ದಿಗ್ವಿಜಯ್ ಸಿಂಗ್ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ. ಅದರಲ್ಲಿ ಕಾಂಗ್ರೆಸ್ಸಿನಲ್ಲಿ ನಾಯಕತ್ವದಿಂದ ಹಿಡಿದು ಎಲ್ಲವನ್ನು ಸಹ ವಿಕೇಂದ್ರೀಕರಣಗೊಳಿಸುವ ಅವಶ್ಯಕತೆ ಇದೆ.
ತುಂಬ ಬದಲಾವಣೆಗಳಾಗಬೇಕಾಗಿದೆ. ನಾಯಕತ್ವದ ರೂಪದಲ್ಲಿ, ಕೆಲಸ ಮಾಡುವ ರೂಪದಲ್ಲಿ, ವಿಕೇಂದ್ರೀಕರಣ, ಕೇಂದ್ರೀಕರಣ ಇದೆಲ್ಲ ಮಾಡಿ ಒಂದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು, ಸಣ್ಣ ಸಣ್ಣ ಮಟ್ಟದ ಕೆಳಗಿನ ಹಂತದ ಕಾರ್ಯಕರ್ತರವರೆಗೆ ತಲುಪಿಸಬೇಕು ಅಂತ ಒಂದು ಪತ್ರ ಬರೆದಿರೋದು ಹೊರಗಡೆ ಬಂತು. ಅದು ಇನ್ನೊಂದಷ್ಟು ಗಲಾಟೆ ಎಬ್ಬಿಸ್ತು. ಸೊ ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಬೇಕಾದಂತಹ ರಾಹುಲ್ ಗಾಂಧಿಗೆ ಮಾನ ಮರ್ಯಾದೆ ಹರಾಜಾದಂಗಾಗಿ ಅವರು ಏನು ಪ್ರತಿಕ್ರಿಯೆ ಕೊಡಲಿಲ್ಲ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಡೈಲಾಗ್ ಅನ್ನು ಹೊಡೆದರು. ನಮ್ಮದು ಸಿದ್ಧಾಂತ ಬೇರೆ, ಅವರ ಸಿದ್ಧಾಂತ ಬೇರೆ. ಅದು ಯಾವತ್ತಿಗೂ ನಾವು ಒಪ್ಪುವಂತಹ ಸಿದ್ಧಾಂತ ಅಲ್ಲ. RSS BJP ಸಿದ್ಧಾಂತವನ್ನ ನಾವು ಯಾವತ್ತಿಗೂ ಒಪ್ಪೋದಿಲ್ಲ. ಕಾಂಗ್ರೆಸ್ ಕೆಲವು ಕಡೆ ಸೋತಿರಬಹುದು, ಆದರೆ ನಮ್ಮ ಬೆನ್ನು ಮೂಳೆ ಗಟ್ಟಿಯಾಗೇ ಇದೆ, ಅದೇನು ಮುರಿದು ಬಿದ್ದಿಲ್ಲ ಅನ್ನುವಂತಹ ಎಚ್ಚರಿಕೆಯ ಮಾತುಗಳನ್ನ ದಿಗ್ವಿಜಯ್ ಸಿಂಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಲುಪಿಸುವಂತಹ ಪ್ರಯತ್ನ ಮಾಡಿದ್ರು. ಈ ಕಡೆ ದಿಗ್ವಿಜಯ್ ಸಿಂಗ್ ಹೇಳಿಕೆ, ಅದರ ವಿರುದ್ಧ ಹೇಳಿಕೆ, ಅದರ ಸಮರ್ಥನೆಯಾಗಿ ಶಶಿ ತರೂರ್ ಅಂತವರು, ಇನ್ನೊಂದಷ್ಟು ಜನ ಕಾಂಗ್ರೆಸ್ಸಿನಲ್ಲಿ ಅಸಮಾಧಾನಗೊಂಡಿರುವಂಥವರ ಹೇಳಿಕೆಗಳು, ಇದೆಲ್ಲವನ್ನ ಸಮ್ಮಪ್ ಮಾಡುವ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ಆದರೆ ಪತ್ರ ಬರೆದಿರೋದು ರಾಹುಲ್ ಗಾಂಧಿಗೆ, ವಿಕೇಂದ್ರೀಕರಣ ಆಗಬೇಕು ಅಂತ. ರಾಹುಲ್ ಗಾಂಧಿ ಕಡೆಯಿಂದ ಯಾವ ಪ್ರತಿಕ್ರಿಯೆನೂ ಬಂದಿಲ್ಲ. ದಿಗ್ವಿಜಯ್ ಸಿಂಗ್ ಇದೇನು ಮೊದಲನೇ ಸರಿಯಲ್ಲ ಈ ರೀತಿಯಾಗಿ ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರೋದು. ಈ ಹಿಂದೆ ಸಾಕಷ್ಟು ಬಾರಿ ಆಗಿದೆ. ನಾಲ್ಗೆ ತವಲಿಗೆ ದಿಗ್ವಿಜಯ್ ಸಿಂಗ್ ಏನೇನೋ ಮಾತಾಡುವಂತಹದ್ದು ಮಾಮೂಲಿ ಕೆಲಸ ಆಗೋಗಿದೆ. ಅದನ್ನು ಮತ್ತೆ ಮತ್ತೆ ಮಾಡ್ತಿದ್ದಾರೆ. ಅವರಿಗೆ ಈಗ ಇನ್ನೊಂದು ಹೊಸ ಸೇರ್ಪಡೆ ಅಂದರೆ ಶಶಿ ತರೂರು. ಈಗ ಬರುವ ಒಂದು ದೊಡ್ಡ ಪ್ರಶ್ನೆ ಮತ್ತು ಅಂತಿಮ ಪ್ರಶ್ನೆ ಅಂದರೆ, ಕಾಂಗ್ರೆಸ್ಸಿಗೆ ಇಂಥ ಬಾಯಿಗಳ ವಿರುದ್ಧ, ಇಂತಹ ನಾಲಿಗೆಗಳ ವಿರುದ್ಧ, ದಿಗ್ವಿಜಯ್ ಸಿಂಗ್ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ದಮ್ಮಿದೆಯಾ, ಧೈರ್ಯ ಇದೆಯಾ, ತಾಕತ್ತಿದೆಯಾ? ಅದೇ ರೀತಿ ಶಶಿ ತರೂರ್ ಮೇಲೆ ಕ್ರಮ ಕೈಗೊಳ್ಳುವಂತಹ ಧೈರ್ಯ ಇದೆಯಾ, ದಮ್ಮಿದೆಯಾ, ತಾಕತ್ತಿದೆಯಾ? ಕಾಂಗ್ರೆಸ್ ತೋರಿಸ್ಬೇಕಾಗಿದೆ. ಬಟ್ ತೋರಿಸೋ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣ್ತಿಲ್ಲ. ಇಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ನಾವು ಭಜನೆ ಮಾಡ್ತಿರ್ತೀವಿ. ದೇಶ ಏನಾದರೂ ಆಗಿ ಹಾಳಾಗೋಗ್ಲಿ, ನಮ್ಮ ನಾಲಿಗೆ ತೆವಲಿಗೆ ನಾವು ಬದುಕ್ತೀವಿ. ನಾವು ಯಾವತ್ತೋ ಒಂದಿನ ಗೆದ್ದಾಗ ನೋಡಿ ನಾವು ಗೆದ್ದು ಬಿಟ್ಟಿವಿ ಅಂತ ಹೇಳ್ಕೊಂಡ್ರೆ ಸಾಕು. ಅಷ್ಟರ ಒಳಗಡೆ ಇವರು ಗೆಲ್ಲುವುದರ ಒಳಗೆ ಏನೆಲ್ಲ ಆಗಿ ಯಾರ್ಯಾರೋ ಬಂದು ಈ ದೇಶವನ್ನು ಕಿತ್ತು ತಿಂದ್ರೂ ಪರವಾಗಿಲ್ಲ, ನಾಶ ಮಾಡಿದ್ರೂ ಪರವಾಗಿಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳಾದರೂ ಪರವಾಗಿಲ್ಲ, ಅವರ ಅಂತಿಮ ಗುರಿ ಯಾವತ್ತೋ ಒಂದಿನ ತಲುಪಿದ್ರಾಯಿತು. ಇದು ಅವರ ಉದ್ದೇಶ ಆದಂಗೆ ಕಾಣ್ತಿದೆ. ಸೊ ಈ ಕಡೆ BJP, ಮೋದಿ, RSS ಇವರು ಮಾಡ್ತಿರುವಂತಹ ಅನೀತಿಗಳು, ಅದನ್ನು ಹೆದರಿಸಲಾರದ ಹೇಳಿತನದಲ್ಲಿ ಬದುಕುವಂತಹ ಕಾಂಗ್ರೆಸ್ಸು, ಅಧಿಕಾರ ಸಿಕ್ಕಾಗ ಲೂಟಿ ಮಾಡಿಕೊಂಡು ಖುಷಿ ಪಡೋ ಕಾಂಗ್ರೆಸ್ಸು, ಇದರ ನಡುವೆ ನಾವು ನೀವು ಜೀವಂತ ಹೆಣಗಳಾಗಿ ಬದುಕಬೇಕು ಅಷ್ಟೇ. ಸೊ ಇದಿಷ್ಟು ದಿಗ್ವಿಜಯ್ ಸಿಂಗ್ ಮಾಡಿರುವಂತಹ ಒಂದು ಹೇಳಿಕೆ ಅಥವಾ ಒಂದು ಪೋಸ್ಟ್ ಮೂಲಕ ಆಗಿರುವ ದೊಡ್ಡ ಅವಾಂತರ ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.